ಲೇಟಾಗಿ ಚೆಕ್ ಇನ್ ಮಾಡಿದ್ವಿ ಅಂತ ರೆಸಾರ್ಟ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಲೇಟಾಗಿ ಚೆಕ್ಔಟ್ ಮಾಡ್ಕೊಂಡು ಹೊಟ್ಟೆ ತುಂಬಾ ಹಸ್ವಾಗ್ತಾ ಇತ್ತು ಅಂತ ಕುಮಟಾ ಸಿಟಿಲಿ ಇರುವಂತ ದೊನ್ನೆ ಬಿರಿಯಾನಿಗೆ ಬಂದು ವೆಜ್ ಬಿರಿಯಾನಿ ಮತ್ತೆ ಚಿಕನ್ ಬಿರಿಯಾನಿ ತಿನ್ಕೊಂಡು ನೆಕ್ಸ್ಟ್ ಪ್ಲೇಸ್ ಕಡೆ ನಾವು ಹೋಗಿದ್ದೆ ಹೊನ್ನಾವರ ಬೋಟಿಂಗ್ ಯಾನಾಗೆ ಹೋಗೋ ಪ್ಲಾನ್ ಇತ್ತು ನೋಡೇ ಇಲ್ಲ ವ್ಯೂ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ ಬಟ್ ಬೀಚಲ್ಲೇ ಆಡ್ಕೊಂಡು ಹೋಗೋಕೆ ಮನ್ಸ್ ಬಂದಿಲ್ಲ ಬ್ಯಾಂಗ್ಳೂರ್ ರಿಟರ್ನ್ ಆಗೋದು ಲೇಟ್ ಆಗ್ಬಿಡತ್ತೆ ಗಾಡಿಗೆ ಡ್ಯೂಟಿ ಇದ್ದಿದ್ರಿಂದ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಹೊನ್ನಾವರದಲ್ಲಿ ಟೂರಿಸ್ಟ್ ಡ್ರೈವರ್ ಗಳಿಗೆ ಗೊತ್ತೇ ಇರುತ್ತೆ ಎಲ್ಲಿ ಬೋಟಿಂಗ್ ಬಿಡ್ಬೇಕು ಇಲ್ಲಿ ವ್ಯೂ ಚೆನ್ನಾಗಿ ತೋರಿಸ್ತಾರೆ ಅಂತ ಅದಕ್ಕೆ ನಮ್ಮ ಯಜಮಾನ್ರು ಈ ಬೋಟಿಂಗ್ ಗೆ ಕರ್ಕೊಂಡ್ ಬಂದ್ರು 1500ಗೆ ಒಂದ್ ಫುಲ್ ಬೋಟ್ ನ ನಾವು ತಗೊಂಡ್ಬೋದು ನಾವು ಮಕ್ಕಳು ಎಲ್ಲ ಸೇರಿ 11 ಜನನೇ ಇದ್ವಿ ಹತ್ತಿದ ತಕ್ಷಣ ಹೋಗ್ತಾನೆ ಎಲ್ರು ರೌಂಡ್ ಫುಲ್ ಫೋಟೋಸ್ ಎಲ್ಲ ತಗೊಂಡ್ವಿ ಆಮೇಲೆ ಚೆನ್ನಾಗಿ ವ್ಯೂ ಎಂಜಾಯ್ ಮಾಡ್ಬೋದು ಅಂದ್ಬಿಟ್ಟು ಆಮೇಲೆ ಮಧ್ಯದಲ್ಲಿ ಈ ತರ ಲೋಟಸ್ ಇರುವಂತ ಒಂದು ವ್ಯೂ ಇದೆ ಅಲ್ಲಿ ಒಂದ್ 5 ನಿಮಿಷ ಸ್ಟಾಪ್ ಮಾಡ್ತಾರೆ ಫೋಟೋಸ್ ಏನಾದ್ರು ತಗೊಳ್ಳಿ ಅಂತ ನಾವು ಹೋದಾಗ ಇನ್ನೊಂದು ಬೋಟ್ ಅಲ್ಲಿ ಒಂದು ಟೀಮ್ ಬಂದಿದ್ರು ಇಬ್ರು ಸೇರ್ಕೊಂಡು ಒಂದು ಟ್ರೆಂಡಿಂಗ್ ಸಾಂಗ್ ನ ಹಾಡಿದ್ವಿ ಯಾವ್ದು ಅಂತ ನೀವೇ ನೋಡಿ ಬಾಣದಂತೆ ಯಾರಿಗೂ ಕಾಣದಂತೆ ಹಾಲಿನ ಸಾಲಿನಲ್ಲಿ ಯೋಧ ಪ್ರಾಣದಂತೆ ಚೇತನವಾದಂತೆ ನೀವನ್ನ ಮೇಲೆ ಬಾಕಿ ಮಾತೇನೋ ಏನಾಯ್ತಂದ್ರೆ ಲಾಸ್ಟ್ ಟೈಮ್ ನಾವು ಬೋಟಿಂಗ್ ಬಂದಾಗ ಎಷ್ಟು ಬೇಗ ಮುಗಿಸ್ಬಿಟ್ರು ಅಂದ್ರೆ ಮತ್ತೆ ಈ ಕೇರಳಲ್ಲಿ ಇರುವಂತ ವ್ಯೂ ಎಲ್ಲ ನಮ್ಗೆ ತೋರ್ಸೇ ಇರ್ಲಿಲ್ಲ ಅದೇನೋ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ತಾರೆ ಅನ್ಸುತ್ತೆ ಈ ಸರಿ ಹೋಗಿದಂತೂ ಸಖತ್ ಇಷ್ಟ ಆಯ್ತು ನಮ್ಗೆ ನಿಜವಾಗ್ಲೂ ಬೋಟಿಂಗ್ ಒಂದ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಆ ನೇಚರ್ ಅಲ್ಲಿ ಗಿಡಗಳ ಮಧ್ಯ ಫ್ರೆಶ್ ಗಾಳಿಲಿ ನೀರ್ ಮೇಲೆ ಬೋಟಲ್ಲಿ ಹೋಗೋದೇ ಒಂಥರ ಚೆನ್ನಾಗಿರತ್ತೆ ಇನ್ನ ಅಲ್ಲಿಂದ ಹೊರಟಿದೆ ಎಲ್ರು ಸ್ಟ್ರೈನ್ ಆಗಿದ್ರು ಎಲ್ಲ ಮಲ್ಕೊಂಡ್ ಬಿಟ್ಟಿದ್ರು ಇನ್ನ ನನ್ ತಮ್ಮ ಗಾಡಿ ಓಡಿಸ್ಬೇಕು ಅಂತಾನೆ ಯಾವ ಪ್ಲೇಸ್ಗೂ ಬಂದಿರ್ಲಿಲ್ಲ ಈ ನೈಟ್ ಟೈಮ್ ಅಲ್ಲಿ ಗಾಡಿ ಓಡಿಸ್ತಾರಲ್ಲ ಎಲ್ಲಾ ಡ್ರೈವರ್ಸ್ ಗಳಿಗೂ ನಂದೊಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾರಾದ್ರೇನು ಮನುಷ್ಯರೇ ಅಲ್ವಾ ನೈಟ್ ಟೈಮ್ ನಿದ್ರೆ ಬರೋದು ಎಲ್ರಿಗೂ ನೀವ್ ಎಷ್ಟೇ ಡೇ ಟೈಮ್ ಅಲ್ಲಿ ನಿದ್ದೆ ಮುಗಿಸ್ಕೊಳ್ಳಿ ಅಂತ ಆಗೋದಿಲ್ಲ ನೈಟ್ ಟೈಮ್ ನಿದ್ದೆ ಎಳ್ದೇ ಇಳಿಯತ್ತೆ ಆದ್ರೂ ನೈಟ್ ಎಲ್ಲಾ ಗಾಡಿ ಓಡಿಸಿ ನಮ್ನ ಸೇಫ್ ಆಗಿ ಕರ್ಕೊಂಡ್ ಬಂದ್ ಬಿಡ್ತಾರಲ್ಲ ಅವ್ರಿಗೊಂದ್ ದೊಡ್ಡ ನಮಸ್ಕಾರ ಅದಕ್ಕೆ ನಾನೊಂದ್ ಸ್ವಲ್ಪ ಹೊತ್ತು ಅವ್ನ ಮಾತಾಡ್ಸ್ಕೊಂಡೆ ಬಂದೆ ಬೋರ್ ಆಗ್ಬಾರ್ದು ಅವನಿಗೆ ಅಂತ ಇನ್ನ ನಾವು ಬೆಳಗಿನ ಜಾವ 3 ಗಂಟೆ ಆಗಿತ್ತು ಬ್ಯಾಂಗ್ಳೂರ್ ರೀಚ್ ಆದಾಗ